ಈ ಕಡೆ ಕ್ರಿಶ್ ಸ್ಕೂಲಲ್ಲಿ ಅವನ ಫ್ರೆಂಡ್ಗೆ ಪೆನ್ಸಿಲಿಂದ ಹರ್ಟ್ ಮಾಡಿ ಹೊಡೆದಿರ್ತಾನೆ. ಆ ಸಮಸ್ಯೆಯಿಂದ ಹೇಗಾರು ಹೊರಗಡೆ ತರಬೇಕು ಅಂತ ಹೇಳಿ ಮೀನಾ ಮತ್ತೆ ಸೂರ್ಯ ಟ್ರೈ ಮಾಡ್ತಾ ಇರ್ತಾರೆ. ಅದು ಅಲ್ಲದೆ ಸೂರ್ಯ ತನ್ನ ಬಾಲ್ಯದಲ್ಲಿ ನಡೆದಿರೋ ಕಹಿ ಘಟನೆನ ನೆನ್ಪು ಮಾಡ್ಕೊಳ್ತಾನೆ. ಅದೇನು ಅಂತ ಅಂದರೆ ಅವನು ಬಾಲ್ಯದಲ್ಲಿ ಹೆಡ್ ಮಾಸ್ಟರ್ಗೆ ಅವನು ಹರ್ಟ್ ಮಾಡಿರ್ತಾನೆ. ಆ ತಪ್ಪನ್ನ ಅವನ ಅಣ್ಣ ಮಾಡಿದರೂ ಕೂಡ ಸಕ್ಕರೆ ಇಲ್ಲ ಸೂರ್ಯನೇ ಮಾಡಿರೋದು ಅಂತ ಹೇಳಿ ತಾನು ಮಾಡ್ದಿರೋ ತಪ್ಪನ್ನು ಸೂರ್ಯ ಅನ್ಭವಿಸೋ ಥರ ಆಯಿತು. ಆ ಥರ ಕ್ರಿಷ್ಗಾಗಬಾರ್ದು. ನನಗಾಗಿರೋ ನೋವು ನಾನು ಇವತ್ತಿಗೂ ಅನುಭವಿಸ್ತಾ ಇದ್ದೀನಿ. ಹಾಗಾಗಿ ಕೃಷ್ಣ ಈಗ ಚಿಕ್ಕದಲ್ಲಿ ಬೆಳೆಯುವ ಸಿರಿ ಮೊಳಕೆಯಲ್ಲೇ ಅಂತ ಹೇಳುವಾಗಲ ಈಗಲೇ ತಪ್ಪನ್ನು ನಾವು ಸರಿ ಮಾಡಿದ್ರೆ ಮುಂದೆ ನಂತರ ಆಗೋದಿಲ್ಲ ಅವನು ಅಂತ ಸೂರ್ಯ ಮತ್ತು ಮೀನಾ ಆ ಕ್ರಿಶ್ ಮಾಡಿರೋ ತಪ್ಪನ್ನ ಸರಿ ಮಾಡೋದಕ್ಕೆ ಹೊರಡ್ತಾರೆ. ಈ ಕಡೆ ಕ್ರಿಶ್ ಜಗಳ ಮಾಡ್ಕೊಂಡಿದ್ದಂಥ ಹುಡುಗನ ತಂದೆ ಒಬ್ಬ ಲಾಯರ್ನ ಹೈಯರ್ ಮಾಡಿಕೊಂಡು ಬೋರ್ಡಿಂಗ್ ಸ್ಕೂಲ್ಗೆ ಬರ್ತಾರೆ. ಆ ಹುಡುಗನ ತಂದೆ ಮ್ಯಾನೇಜ್ಮೆಂಟ್ ಅವ್ರ ಹತ್ರ ಕ್ರಿಶ್ ಈ ತಪ್ಪು ಮಾಡಿಲ್ಲ ಅಂತೇಳಿ ನೀವು ಹೇಗೆ ಸಾಬೀತು ಮಾಡ್ತೀರಾ? ಆಗ ಮ್ಯಾನೇಜ್ಮೆಂಟ್ ಅವ್ರು ಹೇಳ್ತಾರೆ, ನೀವೇ ಕ್ರಿಶ್ ತಪ್ಪು ಮಾಡಿದ್ದಾನೆ ಅಂತೇಳಿ ನೀವು ಹೇಗೆ ಪ್ರೂವ್ ಮಾಡ್ತೀರಾ ಅಂತೇಳಿ ಪ್ರಶ್ನೆ ಮಾಡಿದಾಗ ಲಾಯರ್ ಹೇಳ್ತಾರೆ, ಸೈಕಲಾಜಿಕಲಿ ಕೆಲವೊಂದು ಟೆಸ್ಟ್ ಮಾಡ್ತೀವಿ ನಾವು ಅಂತ ಲಾಯರ್ ಅವರು ಹೇಳ್ತಾ ಇರಬೇಕಾದ್ರೆ ಅದು ಯಾವ ರೀತಿ ಅಂತ ಹೇಳಿ ತಿಳ್ಕೊಬೋದಾ ಅಂತ ಹೇಳಿ ಮ್ಯಾನೇಜರ್ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಲಾಯರ್ ಹೇಳ್ತಾರೆ, ಫಾರ್ ಎಕ್ಸಾಂಪಲ್ ಒಂದು ಕೈಯಲ್ಲಿ ಹಣ್ಣು ಒಂದು ಕೈಯಲ್ಲಿ ದುಡ್ಡಿಟ್ಟು ನಿಂಗೆ ಇವೆರಡರಲ್ಲಿ ಯಾವ್ದು ಬೇಕು ಅಂತ ಕೇಳಿದಾಗ ಆಗ ಅವನು ಒಂದು ವೇಳೆ ಹಣ್ಣನ್ನು ಚೂಸ್ ಮಾಡಿದ್ರೆ ಅವನಿಗಿನ್ನು ದುಡ್ಡಿನ ಬೆಲೆ ಏನು ಅಂತ ಗೊತ್ತಿಲ್ಲ, ಅವನಿನ್ನೂ ಮೆಚೂರ್ ಆಗಿಲ್ಲ, ಅವನಿನ್ನು ಮುಗ್ಧ ಅಂತ ಪ್ರೂವ್ ಆಗುತ್ತೆ. ಅದು ಅಲ್ಲದೆ ಗೊತ್ತಾಗದೆ ಆ ಟೈಮಲ್ಲಿ ಕೋಪದಲ್ಲಿ ಮಾಡಿದ್ದಾನೆ ಅಂತ ಹೇಳಿ ನಾವು ಡಿಸೈಡ್ ಮಾಡ್ಬೋದು. ಆಗ ಮ್ಯಾನೇಜರ್ ಹೇಳ್ತಾರೆ, ಅಕಸ್ಮಾತ್ ಅವನು ಹಣ್ಣಿನ ಬದಲು ಒಂದು ವೇಳೆ ದುಡ್ಡು ಚೂಸ್ ಮಾಡಿದ್ರೆ ಏನರ್ಥ ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಲಾಯರ್ ಹೇಳ್ತಾರೆ, ಅವನೇನಾದ್ರು ದುಡ್ಡು ತೊಗೊಂಡ್ರೆ ಯಾಕೆ ಅವನು ಮೊದಲು ದುಡ್ಡು ಚೂಸ್ ಮಾಡ್ದ ಅಂತ ಹೇಳಿ ಪ್ರಶ್ನೆ ಮಾಡ್ತೀವಿ. ಆಗ ಅವನು ಒಂದು ವೇಳೆ ಹುಂಡಿಗೆ ಹಾಕ್ತೀನಿ ಅಥವಾ ನಾನು ಅದನ್ನು ಕೂಡಿಸಿ ಇಟ್ಕೋತೀನಿ ಅಂತ ಅಂದರೆ ಅದು ಓಕೆ, ಅವನಿಗಿನ್ನೂ ಹಣದ ಬಗ್ಗೆ ಅಷ್ಟೊಂದು ಅರಿವಿಲ್ಲ. ಆದರೆ ಅದನ್ನು ಬಿಟ್ಟು ಆ ಹುಡುಗ ಆ ಹಣನ ಹೇಗೆ ಖರ್ಚು ಮಾಡ್ತೀನಿ ಅಂತ ಹೇಳಿ ಏನಾದರೂ ಹೇಳಿದ್ರೆ ಅವನು ಮೆಚೂರ್ ಆಗಿದ್ದಾನೆ ಅಂತ ಅರ್ಥ, ಅವನು ಬೇಕು ಅಂತಲೇ ಹೊಡೆದಿದ್ದಾನೆ ಅಂತ ಅರ್ಥ. ಈ ಥರ ನಾವು ಟೆಸ್ಟ್ ಮಾಡ್ಬೋದು ಅಂತ ಹೇಳಿ ಲಾಯರ್ ಹೇಳಿದಾಗ ಆ ಹುಡುಗನ ತಂದೆನೂ ಆಯಿತು, ಈ ರೀತಿ ನಾವು ಒಂದು ಟೆಸ್ಟ್ ಮಾಡಿ ನೋಡ್ಬೋದು ಅಂತೇಳಿ ಹೇಳ್ತಾರೆ ಮ್ಯಾನೇಜರ್ಗೆ. ಅದು ಅಲ್ಲದೆ ಆ ಹುಡುಗನ ನಾವು ವಿಚಾರಿಸಿ ನೋಡಿದ್ರೆ ಅವನಲ್ಲಿ ಏನಾದ್ರು ಮುಗ್ಧತೆ ಕಂಡ್ರೆ ನಾನು ಡೆಫಿನೆಟ್ಲಿ ಕೇಸ್ನ ವಾಪಸ್ ತಗೋತೀನಿ ಅಂತೇಳಿ ಆ ಹುಡುಗನ ತಂದೆ ಹೇಳ್ತಾರೆ. ಸರಿ ಆಯಿತು, ಇದೇ ಥರ ಮಾಡೋಣ ಅಂತ ಹೇಳಿ ಮ್ಯಾನೇಜರ್ ಒಪ್ಕೊಂಡು ಟೆಸ್ಟ್ ಮಾಡೋದಕ್ಕೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಕೃಷ್ಣ. ಈ ಟೆಸ್ಟ್ನ ಮಾಡೋದಕ್ಕೆ ಅಂತ ಹೇಳಿ ಸೂರ್ಯ ಕೂಡ ಮತ್ತೆ ಮೀನಾ ಒಪ್ಕೊಂಡು ಕೃಷ್ಣ ಅಲ್ಲಿಗೆ ಕರ್ಕೊಂಬರ್ತಾರೆ. ಸರಿ ಅಲ್ಲಿ ಏನು ನಡೀತಾ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಸುಮನಾ ಕೂಡ ಅಲ್ಲಿಗೆ ಬರ್ತಾಳೆ. ಅದು ಅಲ್ಲದೆ ಸೂರ್ಯ ಆ ಹುಡುಗನ ತಂದೆ ಹತ್ರ ಹೋಗಿ ಕೃಷ್ಣ ಕಾಪಾಡ್ಕೊಳ್ಳೋಕೆ ನನಗೆ ಒಂದು ನೀವು ಚಾನ್ಸ್ ಕೊಟ್ಟಿದ್ದೀರೋ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಹೇಳ್ತಾನೆ. ಆಗ ಆ ಹುಡುಗನ ತಂದೆ, ನೋಡಪ್ಪ ಮೊದಲು ಟೆಸ್ಟ್ ನಡೀಲಿ ಆಮೇಲೆಲ್ಲ ನಿರ್ಧಾರ ಮಾಡೋಣ ಅಂತ ಹೇಳ್ತಾರೆ. ಅದು ಅಲ್ಲದೆ ಲಾಯರ್ ಸೂರ್ಯನ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಸೂರ್ಯ ಯಾವ ರೀತಿ ಟೆಸ್ಟ್ ಇರುತ್ತೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾನೆ ಲಾಯರ್ಗೆ. ಆಗ ಆ ಲಾಯರ್ ಯಾವ ರೀತಿ ಟೆಸ್ಟ್ ಮಾಡ್ತಾರೆ ಅಂತ ಅನ್ನೋದನ್ನು ಕಂಪ್ಲೀಟಾಗಿ ಹೇಳ್ತಾರೆ ಸೂರ್ಯಗೆ. ಈ ಟೆಸ್ಟ್ಗೆ ಯಾವ ರೀತಿ ಕ್ರಿಶ್ ರಿಯಾಕ್ಟ್ ಮಾಡ್ತಾನೋ ಏನೋ ಅಂತ ಹೇಳಿ ಗಾಬರಿಯಿಂದ ಸೂರ್ಯ ಮತ್ತು ಮೀನಾ ಕಾಯ್ತಾ ಇರ್ತಾರೆ. ಸೂರ್ಯ ಕ್ರಿಶ್ಗೆ ಹೇಳ್ತಾನೆ, ನಿನ್ನ ಮನ್ಸಿಗೆ ಏನು ಬರುತ್ತೋ ಹಾಗೆ ಮಾಡು, ಅದೇ ರೀತಿಯಲ್ಲಿ ಲಾಯರ್ ಅವರು ಏನು ನಿಂಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೋ ಅದನ್ನೇ ಫಾಲೋ ಮಾಡು, ನೀನು ನಿನ್ನ ಮನಸ್ಸಿನ ಮಾತನ್ನು ಕೇಳು ಆಯಿತಾ, ನೀನೇನು ಹೆದರ್ಕೋಬೇಡ ಅಂತ ಹೇಳಿ ಕ್ರಿಶ್ಗೆ ಸಮಾಧಾನ ಮಾಡ್ತಾನೆ ಸೂರ್ಯ. ನಂತರ ಲಾಯರ್ ನಿನ್ನ ಹೆಸರೇನು ಅಂತ ಕೇಳಿದಾಗ ಕ್ರಿಶ್ ಅಂತ ಹೇಳ್ತಾನೆ. ಅದು ಅಲ್ಲದೆ ಲಾಯರ್ ಕೇಳ್ತಾರೆ, ಆ ಹುಡುಗ ಯಾರು ಅಂತ ಕೇಳಿದಾಗ ಹೌದು ನನಗೆ ಗೊತ್ತು, ಅವ್ನು ನನ್ನ ಕ್ಲಾಸ್ಮೇಟ್ ಅಂತ ಹೇಳ್ತಾನೆ ಕ್ರಿಶ್. ಹೌದು, ನೀನು ಯಾಕೆ ಅವನಿಗೆ ಹೊಡೆದೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಕ್ರಿಶ್ ಹೇಳ್ತಾನೆ, ಅವನು ಹೇಳ್ದ ನಿನ್ನ ಅಮ್ಮಂಗೆ ನಿನ್ನ ಮೇಲೆ ಪ್ರೀತಿನೇ ಇಲ್ಲ, ಅದು ಅಲ್ಲದೆ ಅಮ್ಮ ನಿನ್ನ ನೋಡೋಕ್ಕೆ ಬರೋದಿಲ್ಲ ಅಂತ ಹೇಳ್ದ. ಅದನ್ನು ಕೇಳಿ ನಂಗೆ ತುಂಬ ಬೇಸರ ಆಯಿತು, ಅದಕ್ಕೆ ನಾನು ಕೋಪದಲ್ಲಿ ಅವನಿಗೆ ಹೊಡೆದ್ಬಿಟ್ಟೆ ಅಂತ ಕ್ರಿಶ್ ಲಾಯರ್ ಹೇಳ್ತಾನೆ. ಅದು ಅಲ್ಲದೆ ನಿನಗೆ ಅಮ್ಮನೇ ಇಲ್ಲ, ಅಮ್ಮನೇ ಇಲ್ಲದೆ ನೀನು ಅಮ್ಮ ಇದ್ದಾರೆ ಅಂತ ಸುಳ್ಳು ಹೇಳ್ತೀಯ ಎಲ್ಲರ ಹತ್ರ ಅಂತ ಹೇಳಿದ್ದಕ್ಕೆ, ಇಲ್ಲ ನನಗೆ ನಿಜವಾಗ್ಲೂ ಅಮ್ಮ ಇದ್ದಾರೆ ಅಂಕಲ್, ಅವನು ಎಷ್ಟು ಹೇಳಿದ್ರು ಕೇಳಲೇ ಇಲ್ಲ, ಅದಕ್ಕೆ ನನ್ನ ಕೋಪ ತಾಳ್ದೆ ನಾನು ಹಂಗೆ ಮಾಡಿಬಿಟ್ಟೆ ಅಂತೇಳಿ ಹೇಳ್ತಾನೆ ಕ್ರಿಶ್. ಕೃಷ್ಣ ಮಾತನ್ನು ಕೇಳಿ ಸೂರ್ಯ ತುಂಬ ನೊಂದ್ಕೋತಾನೆ. ಅಷ್ಟರಲ್ಲಿ ಲಾಯರ್ ಒಂದು ಟೇಬಲ್ ಮೇಲೆ ಹಣ್ಣು ಮತ್ತು ದುಡ್ಡನ್ನಿಟ್ಟು ನಿನ್ಗೆ ಇದರಲ್ಲಿ ಯಾವ್ದು ಇಷ್ಟ ಆಗುತ್ತೆ ಅಂತ ಹೇಳಿ ತಗೋ ಅಂತೇಳಿ ಹೇಳ್ತಾರೆ. ಕ್ರಿಶ್ ಸರಿ ಆಯಿತು ಅಂತ ಟೇಬಲ್ ಹತ್ರ ಹೋಗಬೇಕಾದ್ರೆ ಅಲ್ಲಿರೋ ಎಲ್ಲರೂ ಕ್ರಿಶ್ ಯಾವ್ದನ್ನ ಚೂಸ್ ಮಾಡಬಹುದು ಅಂತ ಹೇಳಿ ಭಯದಲ್ಲಿ ನೋಡ್ತಾ ಇರ್ತಾರೆ. ಆದರೆ ತುಂಬ ಹೊತ್ತು ಕ್ರಿಶ್ ನಿಂತ್ಕೊಂಡು ಏನು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಅಲ್ಲೇ ಟೇಬಲ್ ಮೇಲೆ ನೋಡ್ತಾ ಇರಬೇಕಾದ್ರೆ ಆಗ ಮೀನಾ ದೇವ್ರ ಹತ್ರ ಕೇಳ್ಕೊತಾ ಇರ್ತಾಳೆ, ನೀನೇ ದೇವ್ರೆ, ನೀನೇ ಕ್ರಿಶ್ ಜೊತೆ ಇದ್ದು ಈ ಸಮಸ್ಯೆಯಿಂದ ಪಾರಾಗೋ ಥರ ಮಾಡು ಅಂಥೇಳಿ ಬೇಡ್ಕೊತಾ ಇರ್ತಾಳೆ.
ಏನೂ ಆಗೋದಿಲ್ಲ, ನೀ ಧೈರ್ಯವಾಗಿರು ಅಂತ ಹೇಳಿ ಸೂರ್ಯ ಮೀನಂಗೆ ಸಮಾಧಾನ ಮಾಡ್ತಾ ಇರ್ತಾನೆ. ಈ ಕಡೆ ಸುಮನ್ ತನ್ನ ಮೊಬೈಲ್ ತಗೊಂಡು ಎಲ್ಲದನ್ನು ರೆಕಾರ್ಡ್ ಮಾಡ್ಕೊಳ್ತಾ ಇರ್ತಾಳೆ. ಯಾಕಂದ್ರೆ ರೋಹಿಣಿಗೆ ತೋರಿಸ್ಬೇಕಲ್ಲ ಅದಕ್ಕೆ. ಆದ್ರೆ ಫೈನಲ್ ಆಗಿ ಕ್ರಿಶ್ ಅಲ್ಲಿರೋ ಹಣ್ಣನ್ನ ತಗೋತಾನೆ. ಆಗ ಅಲ್ಲಿರೋ ಮ್ಯಾನೇಜರ್, ಸೂರ್ಯ, ಮೀನಾ, ಟೀಚರ್ಸ್ ಎಲ್ರೂ ಖುಷಿ ಪಡ್ತಾರೆ. ಸೂರ್ಯ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಕೃಷ್ಣ ಎತ್ಕೊಂಡು ಮುದ್ದಾಡ್ತಾ ಇರ್ತಾನೆ. ಇವಾಗ್ಲಾದ್ರೂ ನಿಮ್ಗೆ ಗೊತ್ತಾಯ್ತಾ ಸರ್, ಈಗ್ಲಾದ್ರೂ ಕೇಸ್ನ ವಾಪಸ್ ತಗೋತೀರಾ? ಇಲ್ಲಿ ನಡೀತಾ ಇರೋ ಘಟನೆ ಎಲ್ಲ ನೋಡಿದ್ರೆ ನಂಗೂ ಅರ್ಥ ಆಗ್ತಾ ಇದೆ ಅಂತ ಹೇಳಿ ಹುಡುಗನ್ ತಂದೆ ಹೇಳ್ತಾರೆ. ಅದು ಅಲ್ಲದೆ ಕ್ರಿಶ್ ಕೋಪದಲ್ಲೇ ಮಾಡಿದಾನೆ, ಅವನ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರು ಅದೇ ರೀತಿ ಮಾಡ್ತಾ ಇದ್ರು, ನನಗೂ ಅರ್ಥ ಆಗುತ್ತೆ, ನನಗೂ ಒಂದು ಮಗು ಇದೆ ಅಂತ ಹೇಳಿ ಆ ಹುಡುಗನ ತಂದೆ ಕೇಸ್ನ ವಾಪಸ್ ತಗೊಳ್ಳೋದಕ್ಕೆ ನಿರ್ಧಾರ ಮಾಡ್ತಾರೆ. ಅದು ಅಲ್ಲದೆ ಆ ಮಗುವಿನ ಜೀವನ ಹಾಳು ಮಾಡೋದಕ್ಕೆ ನಾನು ಯಾರು? ನಾನು ಕೂಡ ದೇವರಲ್ಲಿ ಆ ಮಗು ಆ ದುಡ್ಡಿನ ಬದಲಾಗಿ ಹಣ್ಣನ್ನೇ ಎತ್ಕೊಳ್ಳಿ, ಆ ಮಗುವಿನ ಭವಿಷ್ಯನೂ ಚೆನ್ನಾಗೇ ಇರಲಪ್ಪ ದೇವ್ರೆ ಅಂಥೇಳಿ ನಾನು ಕೂಡ ನಿಂತ್ಕೊಂಡು ದೇವ್ರ ಹತ್ರ ಬೇಡ್ಕೊತಾ ಇದ್ದೆ ಗೊತ್ತಾ ಅಂತೇಳಿ ಹೇಳ್ತಾನೆ. ಏನೇ ಆಗಲಿ ನೀವು ಕ್ರಿಶ್ಗೆ ಬುದ್ಧಿ ಹೇಳಿ, ಇನ್ನು ಮುಂದೆ ಯಾರಿಗೂ ಈ ಥರ ಕೈ ಎತ್ತಿ ಹೊಡಿಬಾರ್ದು, ಹರ್ಟ್ ಮಾಡಬಾರ್ದು ಅಂಥೇಳಿ ನೀವು ಹೇಳಿ ಅಂತ ಹೇಳಿ ಸೂರ್ಯಾಗೆ ಹೇಳ್ತಾರೆ. ಖಂಡಿತವಾಗ್ಲೂ ಈ ಥರ ತಪ್ಪು ಇನ್ನು ಮುಂದೆ ಆಗದೆ ಇರೋ ಥರ ನಾನು ನೋಡ್ಕೋತೀನಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಈ ಕಡೆ ಕ್ರಿಶ್ ಬೇರೆ ಆ ಹುಡುಗನ ಹತ್ರ ಹೋಗಿ ಸಾರಿ ಕಣೋ, ಇನ್ನು ಮುಂದೆ ನಾನು ಹಿಂಗೆ ಹೊಡೆಯೋದಿಲ್ಲ ಅಂತೇಳಿ ಹೇಳ್ತಾನೆ. ಆಗ ಆ ಹುಡುಗನ ತಂದೆ ಹೇಳ್ತಾರೆ, ನೋಡು ನೀನು ಕೂಡ ಅವನಿಗೆ ಹರ್ಟ್ ಮಾಡೋ ಥರ ಮಾತಾಡಿದ್ದು ತಪ್ಪಲ್ವಾ, ನೀನು ಕೂಡ ಸಾರಿ ಹೇಳು ಅಂತೇಳಿ ಹೇಳ್ತಾರೆ. ನಂತರ ಇಬ್ಬರು ಸಾರಿ ಕೇಳ್ಕೊಂಡು ಒಬ್ರಿಗೊಬ್ರು ಫ್ರೆಂಡ್ಸ್ ಆಗಿಬಿಡ್ತಾರೆ. ಇದನ್ನೆಲ್ಲ ನೋಡ್ತಾ ಸೂರ್ಯ ಹೇಳ್ತಾನೆ, ಮಕ್ಕಳ ಮನಸ್ಸು ಮುಗ್ಧವಾಗಿರುತ್ತೆ, ಅವರಿಗೆ ತಪ್ಪೇನು ಸರಿ ಏನು ಅನ್ನೋದನ್ನು ನಾವೇ ಹೇಳ್ಕೊಡ್ಬೇಕು ಅಲ್ವಾ ಸರ್ ಅಂತ ಹೇಳಿ ಹೇಳ್ತಾನೆ ಆ ಹುಡುಗನ ತಂದೆಗೆ. ಆಗ ಅವ್ರು ಹೇಳ್ತಾರೆ, ಹೌದೌದು, ಮಕ್ಕಳು ದೊಡ್ಡವರನ್ನ ನೋಡೇ ಕಲಿಯೋದು, ಹಾಗಾಗಿ ನಾವು ಒಳ್ಳೊಳ್ಳೆ ವಿಷಯನೇ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂತ ಹೇಳಿ ಹೇಳ್ತಾರೆ. ಆಗ ಸೂರ್ಯ ಮತ್ತು ಮೀನಾ ಹೇಳ್ತಾರೆ, ನೀವು ಕ್ರಿಶ್ ಜೀವನಕ್ಕೆ ಒಂದು ಕ್ಷಮೆ ಕೊಟ್ಟಿಲ್ಲ, ಅವನಿಗೊಂದು ಹೊಸ ಜೀವನ ಕೊಟ್ಟಿದ್ದೀರಾ, ಇನ್ನು ಮುಂದೆ ಅವನು ನಡ್ಕೊಳ್ದೇ ಇರೋ ಥರ ನಾವು ನೋಡ್ಕೋತೀವಿ ಅಂತ ಸೂರ್ಯ ಮೀನಾ ಭರವಸೆ ಕೊಡ್ತಾರೆ. ಅದು ಅಲ್ಲದೆ ಶಿಕ್ಷೆ ಕೊಡೋದಕ್ಕಿಂತ ಕ್ಷಮಿಸೋ ಮನಸ್ಸಿದೆ ಸರ್ ನಿಮಗೆ ಅಂಥೇಳಿ ಇಬ್ಬರು ಮನಸ್ಪೂರ್ವಕವಾಗಿ ಧನ್ಯವಾದನ ಹೇಳ್ತಾರೆ. ಒಳ್ಳೆ ವ್ಯಕ್ತಿಗಳ ಒಡನಾಟದೊಂದಿಗೆ ಆ ಕ್ರಿಶ್ ಇದ್ದರೆ ಖಂಡಿತವಾಗ್ಲೂ ಅವನು ಒಳ್ಳೆಯವನೇ ಆಗ್ತಾನೆ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾರೆ ಆ ಹುಡುಗನ ತಂದೆ. ನಂತರ ಸೂರ್ಯ ಹಾಗೂ ಮೀನಾ ಹೇಳ್ತಾರೆ, ನೋಡಪ್ಪ ಕ್ರಿಶ್, ಈ ಥರ ಕ್ಷಮೆ ಅನ್ನೋದು ಯಾವಾಗಲೂ ಸಿಗ್ತಾ ಇರಲ್ಲ, ಅವಕಾಶ ಅನ್ನೋದನ್ನು ನಾವು ಚೇಂಜ್ ಮಾಡಬೇಕು, ಅದನ್ನು ನಮ್ಮನ್ನು ಹುಡ್ಕೊಂಡು ಬರಲ್ಲ, ಹಾಗಿರ್ಬೇಕಾದ್ರೆ ಇನ್ನು ಮುಂದೆ ನೀನು ಈ ಥರ ತಪ್ಪು ಮಾಡಬಾರ್ದು, ನೀನು ಒಳ್ಳೆ ಕೆಲಸ ಮಾಡಿ ಎಲ್ಲರ ಹತ್ರ ಸೈ ಅಂತ ಹೇಳಿಸ್ಕೋಬೇಕು, ನಿನ್ಗೇನಾದರೂ ಸಮಸ್ಯೆ ಇದ್ದರೆ ನನ್ನ ಹತ್ರ ಹೇಳು ಅಂತ ಹೇಳಿ ಅವರಿಬ್ಬರು ಮುದ್ದು ಮಾಡಿ ಹೊರಟ್ಬಿಡ್ತಾರೆ. ಈ ಕಡೆ ಸುಮ್ಮನ ಬಂದು ಸೂರ್ಯ ಹಾಗೂ ಮೀನಾಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಇರಬೇಕಾದ್ರೆ, ಯಾಕೆ ಥ್ಯಾಂಕ್ ಯು ಹೇಳ್ತಾ ಇದ್ದೀರಾ, ಕ್ರಿಶ್ ನಮ್ಮನೆ ಮಗುನೇ ಅಲ್ವಾ ಅಂತ ಹೇಳ್ತಾರೆ ಸೂರ್ಯ ಮತ್ತು ಮೀನಾ. ಅದು ಅಲ್ಲದೆ ಕ್ರಿಶ್ಗೆ ಅವನ ಅಮ್ಮನ ನೋಡಬೇಕು ಅಂತ ತುಂಬ ಆಸೆ ಆಗ್ತಾ ಇದೆ, ಒಂದ್ಸತಿ ಆದರೂ ಬಂದು ಅವನ ಅಮ್ಮನ ಹತ್ರ ಮಾತಾಡ್ಸ್ಕೊಂಡು ಹೋಗಕ್ಕೆ ಹೇಳಿ ಅಂತ ಹೇಳಿ ಸುಮನ್ಗೆ ಮೀನಾ ಹೇಳ್ತಾ ಇರಬೇಕಾದ್ರೆ, ಸರಿ ಆಯಿತು ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾಳೆ. ನಂತರ ಸೂರ್ಯ ಹೇಳ್ತಾನೆ, ಸದ್ಯ ಮೀನಾ ಎಲ್ಲಿ ನನ್ನ ಜೀವನ ಥರ ಕ್ರಿಶ್ ಜೀವನನೂ ಹಾಳಾಗ್ಬಿಡುತ್ತೋ ಅಂಥೇಳಿ ನಂಗೆ ತುಂಬ ಗಾಬರಿ ಆಗಿತ್ತು, ಆದರೆ ನಂಗೆ ಈಗ ಎಷ್ಟು ಖುಷಿ ಆಗ್ತಾ ಇದೆ ಅಂತ ಅಂದರೆ ಅದನ್ನು ಹೇಳ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ಸೂರ್ಯ ಫುಲ್ ಖುಷಿಯಲ್ಲಿ ಹಿಗ್ಬಿಟ್ಟಿರ್ತಾನೆ. ಅದು ಅಲ್ಲದೆ ಈ ವಿಷಯನ ನಾನು ಮೊದಲು ರಂಗನಾಥಗೆ ಹೇಳ್ತೀನಿ ಅಂಥೇಳಿ ಸೂರ್ಯ ಫೋನ್ ಮಾಡ್ತಾ ಹೇಳ್ತಾ ಇರಬೇಕಾದ್ರೆ ರಂಗನಾಥ್ ಅವರು ನಡೆದಿದ್ದೆಲ್ಲ ಕೇಳಿ ತುಂಬ ಖುಷಿ ಪಡ್ತಾರೆ. ಸರಿ, ಹಾಗಿದ್ರೆ ಎಲ್ಲ ಸಮಸ್ಯೆಯಿಂದ ಹೊರಗಡೆ ಬಂದ್ವಲ್ಲ, ನೀವು ಬರ್ತಾ ದೇವಸ್ಥಾನಕ್ಕೆ ಹೋಗಿ ಕ್ರಿಶ್ ಹೆಸರಲ್ಲಿ ಪೂಜೆ ಮಾಡಿಸ್ಕೊಂಬನ್ನಿ ಅಂತೇಳಿ ರಂಗನಾಥ್ ಅವ್ರು ಹೇಳಿ ಫೋನ್ ಇಡ್ತಾರೆ. ಅಷ್ಟರಲ್ಲಿ ಶಾಂತಿ ಬಂದು ಸೂರ್ಯ ಮಾತಾಡ್ತಾ ಇದ್ದಿದ್ದು, ರಂಗನಾಥ್ ಅವ್ರು ಮಾತಾಡ್ತಾ ಇದ್ದಿದ್ದೆಲ್ಲ ಕೇಳಿಸ್ಕೊತಾ ಇರ್ತಾಳೆ. ಆಗ ರಂಗನಾಥ್ ಅವ್ರು ಹೇಳ್ತಾರೆ, ನೋಡಿದ್ಯಾ ಅವನು ಕೃಷ್ಣ ಕಾಪಾಡ್ಕೊಂಬಿಟ್ಟ ಅಂಥೇಳಿ ಹೇಳಿದಾಗ ಇದನ್ನೆಲ್ಲ ಕೇಳಿ ಶಾಂತಿ ಉರ್ಕೋತಾಳೆ. ಅಯ್ಯೋ, ಯಾರಿಗೋ ಹುಟ್ಟಿರೋ ಮಗುಗೆ ಇವನೇನೋ ತನ್ನ ಮಗುನೇ ಅನ್ನೋ ಥರ ಮಾಡ್ತಾ ಇರೋದೆಲ್ಲ ನೋಡಿದ್ರೆ ಚೆನ್ನಾಗಿದೆ, ಅದಕ್ಕೆ ಯಾಕೆ ನೀವಿಷ್ಟು ಖುಷಿ ಪಡ್ತಾ ಇದ್ದೀರಾ ಅಂತ ಹೇಳಿ ಶಾಂತಿ ರಂಗನಾಥ್ ಕೇಳ್ತಾ ಇರಬೇಕಾದ್ರೆ ರಂಗನಾಥ್ ಅವ್ರು ಹೇಳ್ತಾ ಇದ್ದಾರೆ, ಸೂರ್ಯ ಮಾಡಿರೋ ಕೆಲಸ ನಾನು ಸೂರ್ಯ ಚಿಕ್ಕವನಾಗಿರ್ಬೇಕಾದ್ರೆ ಮಾಡ್ತಾ ಇದ್ರೆ ಸೂರ್ಯ ಈ ಥರ ಇರ್ತಾ ಇರಲಿಲ್ಲ ಕಣೆ, ಈಗ ನನಗೆ ಗಿಲ್ಟ್ ಕಾಡ್ತಾ ಇದೆ ಗೊತ್ತಾ ಅಂತೇಳಿ ಹೇಳ್ತಾರೆ. ಅದು ಅಲ್ಲದೆ ಸೂರ್ಯನ ವಿಷಯದಲ್ಲಿ ಇವತ್ತು ಕೂಡ ನನ್ನ ಮನಸ್ಸಲ್ಲಿ ಗಿಲ್ಟ್ ಕಾಡ್ತಾ ಇದೆ, ನಾನು ಆಗ ಮಾಡಿದ ತಪ್ಪನ್ನು ನನ್ನ ಮಗ ಈಗ ಮಾಡಲಿಲ್ಲ, ಅವನ್ನೆಲ್ಲ ಸರಿ ಮಾಡ್ದ, ಈಗ ನನಗೆ ನನ್ನ ಮಗನ ಮೇಲೆ ಪ್ರೌಡ್ ಫೀಲಿಂಗ್ ಆಗ್ತಾ ಇದೆ ಗೊತ್ತಾ ಅಂಥೇಳಿ ಹೇಳ್ತಾನೆ ರಂಗನಾಥ್. ಸೂರ್ಯನ್ನ ನನ್ನ ಮಗ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಆಗ್ತಾ ಇದೆ ಗೊತ್ತಾ ಅಂಥೇಳಿ ರಂಗನಾಥ್ ಅವರು ಶಾಂತಿಗೆ ಹೇಳ್ತಾ ಇರಬೇಕಾದ್ರೆ ಅದಕ್ಕೆ ಶಾಂತಿ ಹೇಳ್ತಾರೆ, ಯಾವನೋ ರಿಮೈಂಡ್ ರೂಮ್ಗೆ ಹೋಗಿಲ್ಲ ಅಂತ ಅಂದರೆ ನೀವು ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಂಡ್ಬಿಡ್ತೀರಾ, ಅವನೇನು ನಮ್ಮ ಸ್ವಂತ ಮೊಮ್ಮಗನ,
ಅಂತ ಶಾಂತಿ ಪ್ರಶ್ನೆ ಮಾಡ್ತಾ ಇರಬೇಕಾದ್ರೆ ರಂಗನಾಥ್ ಅವ್ರು ಹೇಳ್ತಾರೆ, ಹೌದು, ನಾನು ಅವನ್ನ ನನ್ನ ಮೊಮ್ಮಗ ಅಂತಾನೆ ನಾನು ಟ್ರೀಟ್ ಮಾಡ್ತಾ ಇದ್ದೀನಿ. ಆಗ ಶಾಂತಿ ಹೇಳ್ತಾಳೆ, ನೀವು ಹಾಗೆ ತಾನೆ ಊರು ಸಾಬ್ರಿಗೆಲ್ಲ ತಲೆ ಕೊಡ್ತೀರಾ, ಅದು ಅಲ್ಲದೆ ನಿಮ್ಗೇನು ಗೊತ್ತು, ಆ ಹುಡುಗ ಮುಂದೊಂದು ದಿನ ರೌಡಿ ಆಗ್ಬೋದು, ಅದನ್ನೆಲ್ಲ ಇವ್ರಿಗೆ ಉಪದೇಶ ಮಾಡಿ ಏನು ಪ್ರಯೋಜನ, ಹೋಗ್ಲಿ ಬಿಡು ಅಂತ ಅಲ್ಲಿಂದ ಹೊರಟ್ಬಿಡ್ತಾಳೆ. ಈ ಕಡೆ ಸುಮನ್ ಮನೆಗೆ ರೋಹಿಣಿ ಬಂದಾಗ ಅಲ್ಲಿ ನಡೆದಿರೋ ವಿಷಯನೆಲ್ಲ ರೋಹಿಣಿಗೆ ಹೇಳ್ತಾಳೆ. ಅಲ್ಲಿ ನಡೆದಿರೋ ಘಟನೆ, ಕ್ರಿಶ್ ಅವನ ಕಷ್ಟದಿಂದ ಪಾರಾಗಿದ್ದನ್ನೆಲ್ಲ ಕೇಳ್ಬಿಟ್ಟು ಫುಲ್ ಖುಷಿ ಪಡ್ತಾಳೆ ರೋಹಿಣಿ. ಅದು ಅಲ್ಲದೆ ಅಷ್ಟರಲ್ಲಿ ಪೂಜಾ ಬಂದು ಕೇಳ್ತಾಳೆ, ಏನೇ ರೋಹಿಣಿ ಯಾವಾಗಲೂ ಟೆನ್ಷನ್ನಲ್ಲಿರೋಳು ಇವತ್ತು ಫುಲ್ ಖುಷಿಯಾಗಿದೆಯಾ ಅಂಥೇಳಿ ಹೇಳ್ತಾಳೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಹೌದಮ್ಮ, ನನ್ನ ಮಗ ಕ್ರಿಶ್ ಮೇಲೆ ಕಂಪ್ಲೇಂಟ್ ಇತ್ತಲ್ಲ, ಅದನ್ನು ಆ ಹುಡುಗನ ತಂದೆ ವಾಪಸ್ ತಗೊಂಡಿದ್ದಾರೆ, ಈಗ ನನಗೆ ಮನಸ್ಸಿಗೆ ಸಮಾಧಾನ ಆಯಿತು ಅಂತೇಳಿ ಹೇಳ್ತಾಳೆ. ಮುಂದೇನಾಗುತ್ತೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ಆಯಿತಾ? ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಥ್ಯಾಂಕ್ ಯು.